ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯವರ 2026ರ ಹೊಸ ವರ್ಷದ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕುಂಭರಾಶಿಯವರಿಗೆ 2026ರ ಹೊಸ ವರ್ಷದ ಶುಭಾಶಯಗಳು. ನಿಮಗೆ ಈ ವರ್ಷ ನಿಮ್ಮ ಆಸೆ, ಅಭಿಲಾಷೆ, ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಕುಂಭರಾಶಿಯವರಿಗೆ ಗುರುಬಲ ಇದೆ. ಈ ಗುರುಬಲ ಪ್ರಭಾವದಿಂದ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹೊಸ ಮನೆ ಕಟ್ಬೋದು, ವಾಹನಾದಿಗಳನ್ನು ತೆಗೆದುಕೊಳ್ಳಿಕ್ಕೆ ಉತ್ತಮವಾದಂಥ ಅವಕಾಶಗಳಿದೆ. ದೂರ ದೇಶ ಪ್ರಯಾಣ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥ ಯೋಗ ಇದೆ. ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು. ಹಾಗೆ ನಾಗದೋಷದ ಎಫೆಕ್ಟು ನಿಮ್ಮ ರಾಶಿಗೆ ಇರೋದ್ರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ ಅಥವಾ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ತುಂಬ ಸ್ಟ್ರಾಂಗ್ ಆಗಿದೆ ನಾಗದೋಷ. ಅಥವಾ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ನಾಗರ ಕಲ್ಲಿನ ಸಾನ್ನಿಧ್ಯ ಇದ್ದಲ್ಲಿ ಮಂಗಳವಾರ, ಪಂಚಮಿ, ಷಷ್ಠಿ ಒಂದು ಅಥವಾ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನ ಅಥವಾ ಅಮಾವಾಸ್ಯೆ, ಪೌರ್ಣಮಿಗಳೊಂದು ವಿಶೇಷವಾಗಿ ಪೂಜೆ ಮಾಡಿಸೋದ್ರಿಂದ ಇದರ ನೆಗೆಟಿವಿಟಿ ಕಡಿಮೆ ಆಗ್ತದೆ. ವಿಶೇಷವಾಗಿ ಈ ರಾಶಿಯವರು ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಗಡಿಬಿಡಿಯ ನಿರ್ಧಾರ ಆಗಲಿ ಅಥವಾ ದುಡುಕಿನಿಂದ, ಸಿಟ್ಟು, ಆವೇಶದಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಸಾಧ್ಯ ಆದರೆ ರಾಹು ಕಾಲದಲ್ಲಿ ಮಂಗಳವಾರ ಅಥವಾ ಶುಕ್ರವಾರ ಆಗಿರ್ಬೋದು ಅಥವಾ ಭಾನುವಾರ ಆಗಿರ್ಬೋದು ದೇವಿ ದೇವಾಲಯಗಳಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮ. ಹಾಗೆ 7.5 ಶನಿಯ ದೋಷ ನಿಮಗೆ ನಡೀತಾ ಇದೆ. ಈ ಶನಿ ದೋಷದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏರಿಳಿತ ಜಾಸ್ತಿ ಕಂಡುಬರ್ತದೆ. ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ. ನಿಮಗೆ ಹಣ ಕೊಡಬೇಕಾದವರು ಸರಿಯಾಗಿ ಕೊಡೋದಿಲ್ಲ, ನೀವು ಕೊಡಬೇಕಾಗಿದ್ರೂ ಕೊಡೋಕ್ಕಾಗಲ್ಲ. ಅಥವಾ ನಿಮ್ಮ ಕೆಲಸ ಕಾರ್ಯಗಳು ಪೋಸ್ಟ್ಪೋನ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದ್ರಿಂದ ಶನಿ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಳ್ಳೋದು ಭಾಳ ಉತ್ತಮ. ಏನು ಮಾಡ್ಕೋಬೋದು ಅಂತಂದರೆ, ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಕಟಿಂಗ್ ಮಾಡಿಸ್ಬಾರ್ದು, ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಡ್ರಿಂಕ್ ಮಾಡಬಾರ್ದು. ಹಾಗೆ ಶನಿದೇವರ ದೇವಸ್ಥಾನಕ್ಕೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ಹೋಗಿ ದೇವಸ್ಥಾನವನ್ನು 8 ಸುತ್ತು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಈ ಮೂಲ ಮಂತ್ರವನ್ನು ಜಪಿಸೋದು ಒಳ್ಳೆಯದು. ಹಾಗೆ ಶನಿದೇವರ ದೇವಸ್ಥಾನದಲ್ಲಿ ಪೂಜೆಗೆ ಬಿಲ್ವಪತ್ರೆ ಮತ್ತು ಬನ್ನಿ ಪತ್ರೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ಎಳ್ಬತ್ತಿಯ ದೀಪ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದಾಗ 9 ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಿಂತುಕೊಂಡು ಪೂಜೆಯನ್ನು ಮಾಡಿಸ್ಬೇಕಾಗುತ್ತೆ. ಶನಿ ಭಗವಾನರ ದೇವಸ್ಥಾನದಲ್ಲಿ ಅಡ್ಬೀಳ್ದು ನಮಸ್ಕಾರ ಮಾಡಬಾರ್ದು ಅಥವಾ ದೀರ್ಘದಂಡ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಒಳ್ಳೆಯದಲ್ಲ. ಈ ಶನಿವಾರಗಳಂದು ಯಾರಾದರೂ ಅಸಹಾಯಕರು, ವೃದ್ಧರು, ಭಿಕ್ಷುಕರು ಕಂಡ್ರೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿದ್ರೂ ಸಹ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಶನಿದೇವರ ದೇವಸ್ಥಾನದಲ್ಲಿ ಪೂಜೆ ಮುಗಿದ ನಂತರ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಿಲ್ವ ಪತ್ರೆ, ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿ ದಿನನಿತ್ಯ 8 ಸಲ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದಲೂ
ಈ ಶನಿ ಭಗವಾನರ ದೋಷದ ಎಫೆಕ್ಟ್ ಕಡಿಮೆ ಆಗ್ತದೆ. ಹಾಗೆ ಅಯ್ಯಪ್ಪ ಸ್ವಾಮಿ, ಗಣಪತಿ ದೇವರು, ವಿಶೇಷವಾಗಿ ಮಹಾಕಾಳಿ ದೇವಿ, ಈಶ್ವರ ದೇವರಿಗೆ ಮತ್ತು ಗಣಪತಿ ದೇವರಿಗೆ ಪೂಜೆ ಕೊಡೋದ್ರಿಂದಲೂ ಈ ಶನಿ ಭಗವಾನರ ದೋಷದ ಎಫೆಕ್ಟು ಕಡಿಮೆ ಆಗಿ ಶುಭ ಫಲಗಳು ಸಿಗ್ತವೆ. ನಿಮಗೆ ಈ 2 ವರ್ಷಗಳ ಕಾಲ ಇನ್ನೂ ಶನಿ ದೋಷದ ಎಫೆಕ್ಟ್ ಇರೋದ್ರಿಂದ ಆಗಾಗ್ಗೆ ತಪ್ಪದೆ ಈ ರೀತಿಯಾಗಿ ಪೂಜೆ ಮಾಡಿಸೋದ್ರಿಂದ ಶನಿ ಭಗವಾನರ ವೈಬ್ರೇಷನ್ ನೆಗೆಟಿವ್ ಕಮ್ಮಿ ಆಗ್ತದೆ. ಶನಿವಾರಗಳಂದು ನೀವು ಸಂಜೆ ಅಥವಾ ರಾತ್ರಿ ಪ್ರಯಾಣ ಸಂದರ್ಭದಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಅಥವಾ ನೀವು ವಾಹನದಲ್ಲಿ ಹೋಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಗಡಿಬಿಡಿಯಿಂದ ವಾಹನ ಚಲಾವಣೆ ಮಾಡೋದು ಅಷ್ಟೊಂದು ಉತ್ತಮವಾಗಿ ಇರುವುದಿಲ್ಲ. ಹಾಗೆ ಶನಿವಾರಗಳಂದು ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ. ಶುಕ್ರವಾರ ಅಥವಾ ಬುಧವಾರಗಳಂದು ನೀವು ಯಾವುದೇ ಹೊಸ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದು ಉತ್ತಮವಾಗಿ ಇರ್ತದೆ. ಹಾಗೆ ವಿಶೇಷವಾಗಿ ನೀವು ಯಾರನ್ನೂ ಸಹ ನೆಗ್ಲೆಕ್ಟ್ ಆಗಿ ಕಾಣೋದು ಅಷ್ಟೊಂದು ಒಳ್ಳೆಯದಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.